ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಿರಿಕ್ ರಂಗಣ್ಣ ಯೂಟ್ಯೂಬ್ ಚಾನೆಲ್. ಗಾಯ್ಸ್, ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಷ್ಟೇ. ಇನ್ನು ಗ್ಯಾರಂಟಿಯಂತಹ ಉಚಿತ ಯೋಜನೆಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಮಹತ್ವದ ಹೇಳಿಕೆ ಕೊಟ್ಟಿದೆ. ಚುನಾವಣೆ ವೇಳೆ ರಾಜಕೀಯ ಪಕ್ಷಗಳು ಉಚಿತ ಯೋಜನೆಗಳನ್ನು ಘೋಷಿಸುವುದು ಸರಿಯಾದಂತಹ ಪದ್ಧತಿ ಅಲ್ಲ. ಉಚಿತ ಯೋಜನೆಗಳು ಒಳ್ಳೆಯದಲ್ಲ. ದುರಾದೃಷ್ಟವಶಾತ್ ಇವುಗಳ ಕಾರಣದಿಂದಾಗಿ ಜನ ಕಷ್ಟಪಟ್ಟು ಕೆಲಸ ಮಾಡಲು ಬಯಸ್ತಾ ಇಲ್ಲ. ನಿನ್ನ ಫುಲ್ ಬರ್ಬಾದ್ ಮಾಡಿಸಿ ಈ ಊರಲ್ಲಿ ಭಿಕ್ಷೆ ಇತ್ತಂಗ ನಾನು ಮಾಡಿಸ್ಲಿಲ್ಲ. ನನ್ನ ಹೆಸರು ಕಿತಾಪತಿ ನಾಗನೇ ಅಲ್ಲ. ಉಚಿತವಾಗಿ ಪಡಿತರ ಹಣ ಸಿಗ್ತಾ ಇದೆ, ಯಾವುದೇ ಕೆಲಸ ಮಾಡದಿದ್ರೂ ಹಣ ಸಿಗ್ತಾ ಇರೋ ಕಾರಣ ಹೀಗೆ ಆಗ್ತಾ ಇದೆ ಅಂತ ಜಸ್ಟಿಸ್ BR ಗವಾಯ್ ಅವರು ಅಗಸ್ಟಿನ್ ಅವರಿದ್ದ ಪೀಠ ಅಭಿಪ್ರಾಯಪಟ್ಟಿದೆ. ಈ ಮಧ್ಯೆ LNT ಚೇರ್ಮನ್ ಸುಬ್ರಹ್ಮಣ್ಯನ್ ಸಹ ಇದೇ ಅರ್ಥದ ಮಾತುಗಳನ್ನು ಆಡಿ ಚರ್ಚೆಗೆ ಗ್ರಾಸವಾಗಿದ್ದಾರೆ. ಅವ್ರ LNT ಚೇರ್ಮನ್ ಹೇಳಿದ್ದಕ್ಕೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಅವ್ರಿಗೇನು ಹೋಗಬೇಕು ಅಂತ ಬುರುಡೆ ಬಿಟ್ಕೊಂಡು ನೀವು ಓಡಾಡಿದ್ರೆ ಓಡಾಡಬಹುದು, ಅನುಭವಿಸೋರು ಗೊತ್ತಿದೆ ಅದು. ಅದರಲ್ಲೂ ಗ್ರಾಮೀಣ ಕೃಷಿ ಕಾರ್ಮಿಕ ವಲಯದಲ್ಲಿ ಕೆಲಸಕ್ಕೆ ಆಳುಗಳೇ ಸಿಗಲ್ಲ. ಹೊಡಿತಾ ಇದೆ ಏಟಂದ್ರೆ ಸರಿಯಾಗಿ ಹೊಡಿತಿದೆ ಏಟು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಹಾಗನ್ಬಿಟ್ಟು ಎಲ್ಲರೂ ಹಗ್ಗ ಹಾಕ್ಬಿಟ್ಟು ಕಟ್ಕೊಂಡ್ಬಂದ್ಬಿಟ್ಟು ಗುಲಾಮರ ತರ ಕೆಲಸ ಮಾಡ್ಸಕ್ಕಾಗಲ್ಲ. ನಾವು ಕೆಲಸ ಮಾಡಬೇಕಾದ ಮನೋಸ್ಥಿತಿಯನ್ನು ಸಾಯಿಸಬೇಡಿದ್ದ ಕಂತ್ರಿ ರಾಜಕಾರಣಿಗಳು. ನೀವು ದುಡಿಯೋದನ್ನೇ ನಿಲ್ಲಿಸ್ತಾ ಇದ್ದಾರೆ, ಅದನ್ನೇ ನಿಲ್ಲಿಸ್ಬಿಡ್ತಾ ಇದ್ದೀರಿ. ಇನ್ನೇನ್ ದೇಶ ಕಟ್ತೀರಿ ನಿಮ್ ತಲೆ? ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ, ಬಂದ ಮೇಲೆ 10 kg ಅಕ್ಕಿಯನ್ನ ಫ್ರೀ ಆಗಿ ಕೊಡ್ತೀವಿ. ಯಾರ ಕಿತ್ತೋದಂಗೆ ರೋಡ್ ಹೊಡೀರಿ ನನ್ನ ಮಕ್ಕಳನ್ನ. ಈಗಲೂ ಅದಕ್ಕೆ ಕೇಂದ್ರ ಸರ್ಕಾರ ಹೇಳೋದು ಏನಪ್ಪಾ ಅಂದ್ರೆ ಅದು ಬಡತನ ನಿರ್ಮೂಲನೆಯ ಭಾಗವಂತೆ. ನಿಮ್ ತಲೆ ಮಣ್ಣಿದ್ದವನು ಹೇಳ್ತಿರ್ಲಿಲ್ಲ ಇದನ್ನೆಲ್ಲ. ಗರೀಬಿ ಹಟಾವೋ ಘೋಷಣೆ ಮಾಡ್ಕೊಂಡು ಬಂದು ಇಂದಿರಾ ಗಾಂಧಿ, ಕಾಂಗ್ರೆಸ್ನವ್ರು ಹೇಳಿದ್ದು ಬಿಟ್ಟಿದ್ದು ರೈಲನ್ನ ನಮಗೆ. ಈಗ ಇವರು ಫರ್ದರ್ ರೈಲ್ ಬಿಡ್ತಾವ್ರು ಕೂತ್ಕೊಂಡು ಇವರು BJP ಅವ್ರು. ಎಲ್ಲಿವರೆಗಪ್ಪ ಗರೀಬಿನ ನೀವು ಹಟಾವೋ ಮಾಡೋದು? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಹಟಾವೋ ಮಾಡೋದಾದ್ರೆ ಮಾಡಿ, ಯಾಕಂದ್ರೆ ಒಂದಿಷ್ಟು ಬಡತನದಲ್ಲಿದ್ದವ್ರನ್ನ ಮೇಲಕ್ಕೆ ಎತ್ತಿದ್ರೆ 4 ಜನ ಮತ್ತೆ ಹೊಸದಾಗಿ ಬಡತನದಲ್ಲಿ ಹುಟ್ಕೋಬಹುದು. ಹುಟ್ಕೊಳ್ಳೋದು ಯಾರವರು ಎಂಬುದನ್ನು ವೈಜ್ಞಾನಿಕವಾಗಿ ಹುಡುಕಿ ಅವರಿಗೆ ತಲುಪುವಂತೆ ಮಾಡಬೇಕೇ ಹೊರತು. ನೋಡೋ, ನಮ್ ದೇಶಕ್ಕೆ ಬೇಕಾಗಿರುವಂತ ದಾಂಡಿಗಳ ಮಕ್ಕಳ ವಿಶ್ವೇಶ್ವರಯ್ಯ ಬೀದಿ ದೀಪತ್ಗಳಿಗೆ ಹೋದ್ನಲ್ಲ ಅಂತ ವಿಶ್ವೇಶ್ವರಯ್ಯ ಇಂಥ ದಾಂಡಿ ಪರ್ಮನೆಂಟ್ ಆಗಿ 75 ವರ್ಷದಿಂದ ಪರ್ಮನೆಂಟ್ ಯೋಜನೆಗಳು ರಾಜ್ಯ ಸರ್ಕಾರ ಹೇಳಿಕೊಳ್ಳುತ್ತೆ. ಸರ್, ನಾವು ನಮ್ಮ ದುಡ್ಡನ್ನ ಕೊಟ್ಟರು ಕೂಡ ಜನ ಅದನ್ನ ಎಲ್ಲಾ ಕಡೆನೂ ಕೊಡ್ತಾ ಇದಾರಲ್ಲ, ಅದೇ ವಾಪಸ್ ಬರುತ್ತೆ ಅಲ್ಲ ನಮ್ಗೆ ಅಂತ ಹೇಳ್ತಾರೆ. ಯಾರು ಹೇಳಿದ್ರು ನಿಮ್ಗೆ? ಅದೇ ಅಷ್ಟೇ, ಮೂರ್ಖರಾದಂತಹ ಜನ ಬಕ್ರಾಗಳ ತರ ಮಾಡಿಸ್ಕೊಳ್ಳಿ. ಹಂಗಾರೆ ಕಾಂಗ್ರೆಸ್ ಎಲ್ಲರೂ ಅದೇನೇ ಕಣ್ರಿ, ಬೋಗಸ್ ಫೆಲೋಸ್. ಯಾಕೆ ಅಂತ ಹೇಳ್ತೀನಿ, ಅವರು ಗ್ಯಾರಂಟಿ ಅಂತಾರೆ, ಇವ್ರು ಇನ್ಯಾವುದೋ ರೂಪದಲ್ಲಿ ಕೊಡ್ತಾರೆ. ಕೊಟ್ಟಿಲ್ವಂತ ಡೆಲ್ಲಿನಲ್ಲಿ BJP ನೀವೇನ್ ಕೊಟ್ಟಿದ್ದಪ್ಪ? ನೀವೇನ್ ಕಲ್ಲನ್ನ ಕವರ್ಗೆ ಹಾಕ್ಬಿಟ್ಟು ಕೊಟ್ಬಿಟ್ರ? ಅವರು ಇನ್ನೂ ಜಾಸ್ತಿ ಕೊಟ್ಟಿದ್ದೀರಿ. ಸಿದ್ದರಾಮಯ್ಯ ನಿನ್ನ ನೆಂಬಿದೆ, ಈ ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ, ಈ ಮನವೆಲ್ಲ ಬಾಳ ನೊಂದಿದೆ. ಸಿದ್ದರಾಮಯ್ಯ